ಕಿಡ್ನಾಪ್ ಹೆಂಗಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನಾವು ಕೊಡ್ತಾ ಇದ್ದೀವಿ. ರೇಣುಕಾ ಸ್ವಾಮಿಯನ್ನ ಇಟಿಯೋಸ್ ಕಾರಿನಲ್ಲಿ ಕಿಡ್ನಾಪ್ ಮಾಡ್ತಾರೆ. ಮಾರ್ಗ ಮಧ್ಯೆ ರೇಣುಕಾ ಸ್ವಾಮಿ ಬಳಿ ಇದ್ದಂತಹ ಚಿನ್ನದ ಚೈನ್ ಅನ್ನ ಕೂಡ ಸುಲಿಗೆ ಮಾಡೋ ಕೆಲಸವನ್ನ ಕಾರ್ನಲ್ಲಿದ್ದವರು ಮಾಡ್ತಾರೆ. ಉಂಗುರ, ವಾಚು, ಬೆಳ್ಳಿ ಕರಡಿಕೆಯನ್ನ ಇದೇ ಗ್ಯಾಂಗ್ ಬಿಚ್ಚಿಸಿಕೊಂಡಿತ್ತು. ತುಮಕೂರಿನ ರಂಗಾಪುರದ ದುರ್ಗಾ ಬಾರ್ನಲ್ಲಿ ಮದ್ಯವನ್ನ ಕೂಡ ಈ ಗ್ಯಾಂಗ್ ಖರೀದಿ ಮಾಡಿದ್ರ ಅಂಶ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಮದ್ಯದ ಹಣವನ್ನ ಕೂಡ ರೇಣುಕಾ ಸ್ವಾಮಿಯಿಂದಲೇ ಫೋನ್ ಪೇ ಮಾಡಿಸಿದ್ರು. ಆತನನ್ನ ಕರ್ಕೊಂಡು ಬಂದಿದ್ದು ಅಲ್ಲದೆ ಆತನ ದುಡ್ಡಲ್ಲಿ ಮಜಾ ಉಡಾಯಿಸಿದ್ರು ಆರೋಪಿಗಳು ಅನ್ನೋದಕ್ಕೆ ಅಟ್ಯಾಚ್ಡ್ ಡಾಕ್ಯುಮೆಂಟ್ ಅನ್ನ, ಫೋಟೋವನ್ನ ಕೂಡ, ಸಿಸಿಟಿವಿ ಫುಟೇಜಸ್ ಅನ್ನ ಕೂಡ ಪೊಲೀಸರು ಅಟ್ಯಾಚ್ ಮಾಡಿದ್ದಾರೆ. ಕೃತ್ಯಕ್ಕೂ ಮುಂಚೆ ಯಾವ ಬಾರಿಗೆ ಹೋಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಕೃತ್ಯ ನಡೆದ ದಿನ ರೇಣುಕಾ ಸ್ವಾಮಿ ಚಿತ್ರದುರ್ಗಕ್ಕೆ ವಾಪಸ್ ಬರಲ್ಲ ಅನ್ನೋದು ಗೊತ್ತಿದ್ದೇ ಆತನ ಬಳಿ ಸುಲಿಗೆಯನ್ನು ಮಾಡಿದ್ರಾ? ಇವರ ಕ್ರೂಯಲ್ ಇಂಟೆನ್ಷನ್ಸ್ ಕೂಡ ರಿವೀಲ್ ಆಗ್ತಾ ಹೋಗುತ್ತೆ ಚಾರ್ಜ್ ಶೀಟ್ ನಲ್ಲಿ. ಮಮತಾ, ಏನಂದ್ರೆ ಆತನ ಇದುವರೆಗೂ ಕೂಡ ತಿಳಿದಂತ ಮಾಹಿತಿ, ರೇಣುಕಾ ಸ್ವಾಮಿ ಯಾವಾಗ ಸಾವನ್ನಪ್ಪನ ಸಂದರ್ಭದಲ್ಲಿ ಆತನ ಮೃತದೇಹವನ್ನ ಸುಮನಹಳ್ಳಿಯ ರಾಜಕಾಲುವೆ ಬಳಿಯಲ್ಲಿ ಬಿಸಾಡೋ ಸಂದರ್ಭ ಆತನ ಮೈ ಮೇಲಿದ್ದಂತ ಚಿನ್ನಾಭರಣಗಳು ಮತ್ತು ಏನು ಲಿಂಗದ ಕರಡಿಕೆ ಏನಿತ್ತು ಅದನ್ನ ವಶಕ್ಕೆ ಕಿತ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ತನಿಖೆ ಮಾಡೋ ಸಂದರ್ಭದಲ್ಲಿ ಆತ ಬೆಂಗಳೂರಿಗೆ ರೀಚ್ ಆಗೋದಕ್ಕಿಂತ ಮುಂಚಿತವಾಗಿ ಅದನ್ನ ರಾಬ್ರಿಯನ್ನ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ತುಮಕೂರಿನ ರಂಗಾಪುರದ ಒಂದು ದುರ್ಗಾ ಬಾರ್ನ ಬಳಿಯಲ್ಲಿ ಅವರು ಮದ್ಯವನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ತಾರೆ. ಮದ್ಯವನ್ನ ಸೇವನೆ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಆತನ ಬಳಿ ಇದ್ದಂತ ಚಿನ್ನಾಭರಣಗಳನ್ನ ಕಿತ್ಕೊಳ್ಳುವಂಥದ್ದು ಮತ್ತು ಆತನಿಗೆ ಬೆದರಿಕೆ ಹಾಕ್ತಾರೆ. ಜೊತೆಗೆ ಮದ್ಯವನ್ನ ಕೊಡಿಸು ಅಂತೇಳಿ ಕೂಡ ಅವರು ಒಂದು ಒತ್ತಾಯವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ದುರ್ಗಾ ಬಾರ್ನ ಬಳಿಯಲ್ಲಿ ಬಂದು ನಿಂತ ಸಂದರ್ಭದಲ್ಲಿ ಆ ಏನು 4 ಜನ ಆರೋಪಿಗಳೇನಿದ್ರು ಆ 4 ಜನ ಆರೋಪಿಗಳಿಗೂ ಕೂಡ ಈತನೇ ಹಣವನ್ನು ಕೊಟ್ಟು ಮದ್ಯವನ್ನು ಕೂಡ ಕೊಡಿಸಿರುವಂತದ್ದು. ಇದನ್ನ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡುವಂತದ್ದು, ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷಿಗಳು ಮತ್ತು ಆ ದುರ್ಗಾ ಬಾರ್ನಲ್ಲಿ ಇದ್ದಂತ ಸಿಸಿಟಿವಿ ಫುಟೇಜಸ್ಗಳು ಇದನ್ನೆಲ್ಲ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದನ್ನೆಲ್ಲ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸೇರಿಸ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಆತನ ಕ್ರೌರ್ಯ ಮತ್ತು ಆತನನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು, ವಾಪಸ್ ಆತ ಜೀವಂತವಾಗಿ ಚಿತ್ರದುರ್ಗಕ್ಕೆ ಹೋಗಬಾರ್ದು ಅನ್ನೋ ಉದ್ದೇಶ ಮತ್ತು ಇಂಟೆನ್ಷನ್ ಇಟ್ಕೊಂಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದು ಏನು ಪಟ್ಟಣಗೆರೆ ಶೆಡ್ಗೆ ಬಂದ ಸಂದರ್ಭದಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದಾಗ್ಲಿ ಅಥವಾ ಪಟ್ಟಣಗೆರೆ ಶೆಡ್ಗೆ ಬಂದ ಸಂದರ್ಭದಲ್ಲಿ ಅಚಾನಕ್ ಆಗಿ ನಡೆದಂತ ಘಟನೆ ಆಗ್ಲಿ ಅದನ್ನ ಹೊರತುಪಡಿಸಿ ಇವರು ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು, ಅಂದ್ರೆ ಚಿತ್ರದುರ್ಗದಿಂದ ತುಮಕೂರಿಗೆ ರೀಚ್ ಆಗ್ಲಿಕ್ಕೆ ಕನಿಷ್ಠ 2 ಗಂಟೆಗಳ ಕಾಲ ಬೇಕು. ಆ 2 ಗಂಟೆ ಒಳಗಾಗಿ ಆತನ ಮೈ ಮೇಲಿದ್ದಂತ ಚಿನ್ನಾಭರಣಗಳನ್ನ ಕಳವು ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮಮತಾ.